ಸರ್ಕಾರಿ ಮಾದರಿ ಶಾಲೆಯ ಮಕ್ಕಳಿಗೆ ಇಲ್ವ ರಕ್ಷಣೆ? ಮೇಲ್ಚಾವಣಿ ಕಳಚಿ ಅಪಾಯ ಸ್ಥಿತಿಯಲ್ಲಿರೋದು ಶಾಲಾ ಕಟ್ಟಡ. ಪ್ರಾಣ ಕೈಯಲ್ಲಿ ಹಿಡಿದು ಪಾಠ ಕೇಳ್ತಾ ಇದ್ದಾರೆ ಪುಟಾಣಿ ಮಕ್ಕಳು. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆಗ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ಎಲ್ಕೆಜಿಯಿಂದ 8ನೇ ತರಗತಿವರೆಗೆ 310 ವಿದ್ಯಾರ್ಥಿಗಳ ವ್ಯಾಸಂಗ. ಪ್ರತಿನಿತ್ಯವೂ ಭಯದಲ್ಲೇ ಮಕ್ಕಳನ್ನ ಕಳಿಸ್ತಾ ಇರೋದು ಪೋಷಕರು. 140 ವರ್ಷಗಳ ಇತಿಹಾಸವಿರುವ ಗುಡಿಬಂಡೆ ಸರ್ಕಾರಿ ಶಾಲೆಯ ದುಸ್ಥಿತಿ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ ಅಧಿಕಾರಿಗಳು. ನೋಡಿ, ಈ ತರದೊಂದು ಪರಿಸ್ಥಿತಿ ಇದೆ, ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರು ಯಾರೊಬ್ರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮೇಲ್ಚಾವಣಿ ಈಗ ಬೀಳುತ್ತೋ ನಾಳೆ ಬೀಳುತ್ತೋ ಅನ್ನೋ ಪರಿಸ್ಥಿತಿಯಲ್ಲಿದೆ. ಈ ಮಳೆಗಾಲ ಹೆಂಗ್ ಕಳೀತಾರೋ ಗೊತ್ತಿಲ್ಲ. 310 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಇಲ್ಲಿ LKGಯಿಂದ 8ನೇ ಕ್ಲಾಸ್ವರೆಗೂ ಇದೆ. ಟೋಟಲ್ ಆಗಿ 310 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಆದರೆ ಪ್ರತಿನಿತ್ಯವೂ ಕೂಡ ಭಯದಲ್ಲೇ ಮಕ್ಕಳನ್ನು ಕಳಿಸ್ತಾ ಇರೋದು ಪೋಷಕರು. ನೋಡಿ ಎಂಥ ವ್ಯವಸ್ಥೆ ಇದೆ ಅಂತ ನೋಡಿ. 140 ವರ್ಷಗಳ ಇತಿಹಾಸ ಇದೆ ಈ ಗುಡಿಬಂಡೆ ಸರ್ಕಾರಿ ಶಾಲೆಗೆ. ಹೇಗೆಲ್ಲ ಇವುಗಳನ್ನು ಅಭಿವೃದ್ಧಿ ಮಾಡ್ಬೋದು? ಆ ಭಾಗದ ಜನಪ್ರತಿನಿಧಿಗಳು ಏನು ಮಾಡ್ತಾ ಇರ್ತಾರೋ, ಸರ್ಕಾರದ ಗಮನಕ್ಕೆ ತರಲ್ವೋ ಅಥವಾ ಇವ್ರಿಗೆಲ್ಲ ಇಚ್ಛಾಶಕ್ತಿ ಕೊರತೆಗೋ ಏನನ್ನೋದು ಅರ್ಥ ಆಗಲ್ಲ. ಇನ್ನು ಅಧಿಕಾರಿಗಳು ಅದು ಗಮನಕ್ಕೆ ಬಂದ್ರೂ ಅದನ್ನು ಸರ್ಕಾರಕ್ಕೆ ಗಮನಕ್ಕೆ ತರೋದು ಇದ್ಯಾವ ಕೆಲಸನೂ ಮಾಡಲ್ಲ. ಸರ್, ಮತ್ತೆ ಮಕ್ಕಳಲ್ಲಿ ಇನ್ನೊಂದು ಭಯದ ರೀತಿ ಅಂತಂದ್ರೆ, ಇದು ಮುಖ್ಯ ರಸ್ತೆಯಲ್ಲಿ ಇರೋದರಿಂದ ಗೇಟು ಮಧ್ಯಭಾಗದಲ್ಲಿ ಮುಖ್ಯ ರಸ್ತೆಯಲ್ಲಿದೆ. ಹೋಗುವಂತ ಗಾಡಿಗಳು 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಹೋಗುವಂತ ಸಂದರ್ಭದಲ್ಲಿ 4 ವರೆಯನ್ನು ಬಿಟ್ಟಾಗ ಈ 300 ಜನ ಆಚೆ ಹೋದಾಗ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಪೋಷಕರಲ್ಲೂ ಕೂಡ ಭಯದ ವಾತಾವರಣ ಇದೆ. ಅದಕ್ಕಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಪೋಷಕರು ಸಹ ಆಗಮಿಸಿ ಅವರನ್ನು ಮನೆ ಕರೆದೊಯ್ಯುವಂತ ಸ್ಥಿತಿಯಲ್ಲಿ ಈ ಪರಿಸ್ಥಿತಿ ಈ ಶಾಲೆಯಾಗಿದೆ. ನಂತರ ಇದಕ್ಕೆ ಇನ್ನೊಂದು ಪರ್ಯಾಯ ವ್ಯವಸ್ಥೆಯು ಬೇರೆ ಕಡೆಯನ್ನು ಕೂಡ ಮಾಡಿಕೊಡೋದಾಗ್ಲಿ, ಮತ್ತೆ ಆಟದ ಮೈದಾನ, ಯಾವುದೇ ಆಟದ ಮೈದಾನ ಕೂಡ ತುಂಬಾ ಕೊರತೆ ಇದೆ. ಮಕ್ಕಳಲ್ಲೂ ಕೂಡ ತುಂಬಾ ಆಸಕ್ತಿ ಇದೆ ಆಟೋಟಗಳಲ್ಲಿ ಆಡೋದ್ರಲ್ಲಿ. ಮೈದಾನವೂ ಕೂಡ ವ್ಯವಸ್ಥೆ ಬೇಕಾಗಿದೆ ಸರ್. ಮತ್ತೆ ಮಕ್ಕಳಲ್ಲಿ ಇನ್ನೊಂದು ಭಯದ ರೀತಿ ಅಂತಂದ್ರೆ, ಇದು ಮುಖ್ಯ ರಸ್ತೆಯಲ್ಲಿ ಇರೋದರಿಂದ ಗೇಟು ಮಧ್ಯಭಾಗದಲ್ಲಿ ಮುಖ್ಯ ರಸ್ತೆಯಲ್ಲಿದೆ. ಹೋಗುವಂತ ಗಾಡಿಗಳು 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಹೋಗುವಂತ ಸಂದರ್ಭದಲ್ಲಿ 4 ವರೆಯನ್ನು ಬಿಟ್ಟಾಗ ಈ 300 ಜನ ಆಚೆ ಹೋದಾಗ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಪೋಷಕರಲ್ಲೂ ಕೂಡ ಭಯದ ವಾತಾವರಣ ಇದೆ. ಅದಕ್ಕಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಪೋಷಕರು ಸಹ ಆಗಮಿಸಿ ಅವರನ್ನು ಮನೆ ಕರೆದೊಯ್ಯುವಂತ ಸ್ಥಿತಿಯಲ್ಲಿ ಈ ಪರಿಸ್ಥಿತಿ ಈ ಶಾಲೆಯಾಗಿದೆ. ನಂತರ ಇದಕ್ಕೆ ಇನ್ನೊಂದು ಪರ್ಯಾಯ ವ್ಯವಸ್ಥೆಯು ಬೇರೆ ಕಡೆಯನ್ನು ಕೂಡ ಮಾಡಿಕೊಡೋದಾಗ್ಲಿ, ಮತ್ತೆ ಆಟದ ಮೈದಾನ, ಯಾವುದೇ ಆಟದ ಮೈದಾನ ಕೂಡ ತುಂಬಾ ಕೊರತೆ ಇದೆ. ಮಕ್ಕಳಲ್ಲೂ ಕೂಡ ತುಂಬಾ ಆಸಕ್ತಿ ಇದೆ ಆಟೋಟಗಳಲ್ಲಿ ಆಡೋದ್ರಲ್ಲಿ. ಮೈದಾನವೂ ಕೂಡ ವ್ಯವಸ್ಥೆ ಬೇಕಾಗಿದೆ ಸರ್. ಮತ್ತೆ ಮಕ್ಕಳಲ್ಲಿ ಇನ್ನೊಂದು ಭಯದ ರೀತಿ ಅಂತಂದ್ರೆ, ಇದು ಮುಖ್ಯ ರಸ್ತೆಯಲ್ಲಿ ಇರೋದರಿಂದ ಗೇಟು